ಸಾಂಬಾರ್ ತೋಟ ಫ್ಯಾಮಿಲಿ ಇವತ್ತು ಕ್ರೀಡಾ ಉತ್ಸವ ಹಾಗೂ ಫ್ಯಾಮಿಲಿ ಮೀಟನ್ನು ಲಾಲ್ಪತ್ತರ್ ಇನೋಳಿ ರೆಸಾರ್ಟಲ್ಲಿ ನಡೆಸ್ತಾ ಇದ್ದೇವೆ. ಅಹಮದ್ ಅಜ್ಜ ಬಿಚ್ಚಿ ಅಮ್ಮಾಯಿ ಅಜ್ಜಿಯವರ ಮೊಮ್ಮಕ್ಕಳು, ಅವರಿಗೆ 10 ಮಂದಿ ಮಕ್ಕಳು, ಅವರ ಮೊಮ್ಮಕ್ಕಳು ಸರಿಸುಮಾರು 7 ತಲೆಮಾರುಗಳು ಒಟ್ಟು ಸೇರುವಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ. ಸರಿಸುಮಾರು 1,500ಕ್ಕಿಂತ ಹೆಚ್ಚಿನ ಜನ ಈ ಕುಟುಂಬ ಸಂಗಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಕ್ರೀಡಾಕೂಟ ಇದೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಎಲ್ಲವನ್ನ ಒಟ್ಟು ಸೇರಿ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಮ್ಮ ಕುಟುಂಬದ ಸಂಬಂಧಗಳು, ನಮ್ಮ SSLC PUC ಹಾಗೂ ಮದ್ರಸಾದಲ್ಲಿ ಟಾಪರ್ಗಳಿಗೆ ಗೌರವಿಸುವುದು, ಸನ್ಮಾನಿಸುವುದು, ಅದೇ ರೀತಿ ವಿವಿಧ ಕ್ರೀಡಾಕೂಟ, ಹೀಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ವಿವಿಧ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಹೇಳ್ತಾ ಇರೋದಂತೂ ಈ ದೇಶದಲ್ಲಿರುವಂಥ ಎಲ್ಲರೂ ತಮ್ಮ ಕುಟುಂಬ ಸಂಗಮವನ್ನು ಎಲ್ಲರೂ ಸೇರಿ ಮಾಡಬೇಕು, ಮಾಡಿ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಬೇಕು, ಅದೇ ರೀತಿ ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಒಂದೇ ತಂದೆ ತಾಯಿ ಅದು ಅಹಮದ್ ಅಜ್ಜ ಮತ್ತು ಬೀಚಮ್ಮ ಮಕ್ಕಳು ಪುಳ್ಳಿ ಚಲ್ಲಿಸ್ಗಳು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ಕಾರ್ಯಕ್ರಮಗಳು ತುಂಬ ಸಂತೋಷವಾಗಿ ನಡೀತಾ ಇದೆ. ಮಕ್ಕಳ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲವನ್ನ ನಮಗೆ ಈ ಕಣ್ತುಂಬ ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮಲ್ಲಿ ಬಹಳಷ್ಟು ಮಂದಿಗಳು ನಮ್ಮ ಕುಟುಂಬದವರಾದರೂ ಕೂಡ ನಮಗೆ ಪರಿಚಯವಿಲ್ಲದವರು ಇದ್ದಾರೆ. ಈಗ ನಾವು ಅವರನ್ನು ಪರಿಚಯ ಪಟ್ಟಾಗ ನಮ್ಮ ಕುಟುಂಬದಲ್ಲೇ ನಮಗೆ ಗೊತ್ತಿಲ್ಲದವರು, ಒಂದೇ ತಂದೆ ತಾಯಿಯ ಒಂದೇ ರಕ್ತ ಸಂಬಂಧಿಗಳು ಕಾಣದವರು ಈಗ ಕಂಡಾಗ ನಮಗೆ ತುಂಬ ಸಂತೋಷವಾಯಿತು. ಈ ಸುಂದರವಾದಂತಹ ಸಾಂಬಾರ್ ತೋಟ ಕುಟುಂಬ ಸಮ್ಮಿಲನ 2026. ಸಾಂಬಾರ್ ತೋಟ ಮನೆತನ ಅಂದರೆ ಅದೊಂದು ಎಲ್ಲ ಸುಮಾರು 4,500ಕ್ಕಿಂತಲೂ ಹೆಚ್ಚು ಕುಟುಂಬಗಳಿರ್ತಕ್ಕಂಥ ಈ ಒಂದು ಕುಟುಂಬ ಸಾಂಬಾರ್ ತೋಟ ಕುಟುಂಬ ಬಹಳಷ್ಟು ಸುಮಾರು 200 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಕುಟುಂಬ ಇಡೀ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಇಲ್ಲಿಯ ಜನ ನಮ್ಮ ಕುಟುಂಬಸ್ಥರು ಉದ್ಯೋಗಕ್ಕಾಗಿರ್ಬೋದು ಅಥವಾ ಇನ್ನಿತರ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಇನ್ನಿತರ ಕೆಲಸ ಕಾರ್ಯಗಳಿಗೆ ದೇಶ ವಿದೇಶಗಳಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಸಾಂಬಾರ್ ತೋಟ ಕುಟುಂಬ ಬಹಳಷ್ಟು ಎಜುಕೇಷನ್ಗೆ ತುಂಬ ಮಹತ್ವವನ್ನು ಕೊಟ್ಟು ನಮ್ಮ ಕುಟುಂಬದಲ್ಲಿ ಇಂಜಿನಿಯರ್, ಡಾಕ್ಟರ್, ಲಾಯರ್ ಹಾಗೆ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿ ದೇಶ ವಿದೇಶಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕುಟುಂಬ ಬಹಳಷ್ಟು ಎಲ್ಲ ಯಾರು ಸಹಾಯವನ್ನು ಯೋಚಿಸಿ ಬರ್ತಾರೋ ಅವರಿಗೆ ಉತ್ತಮ ರೀತಿಯಲ್ಲಿ ಸಹಾಯವನ್ನು ಕೊಡ್ತಕ್ಕಂಥ ಒಂದು ಕುಟುಂಬ. ಅಹಮದ್ ಅಜ್ಜನವರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಹಾಗೆ ಬಂದಿರತಕ್ಕಂಥ ತಲೆಮಾರುಗಳು ಬಹಳಷ್ಟು ಯಶಸ್ವಿಯಾಗಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಈ ಒಂದು ಕುಟುಂಬ ಬಹಳಷ್ಟು ಮುನ್ನಡೆಗೆ ಬರಲಿಕ್ಕೆ ಸಾಧ್ಯ. ನಮ್ಮ ಇಂದಿನ ತಲೆಮಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಆ ಅಡಿಕೆ ವ್ಯಾಪಾರವನ್ನು ಮಾಡಿಕೊಂಡು ಈ ಕುಟುಂಬ ನಮ್ಮ ಮಕ್ಕಳನ್ನು ಸಾಕಿಸಲಿಕ್ಕೆ ಬಹಳಷ್ಟು ಕಷ್ಟದಲ್ಲಿ ಇದ್ರೂ ಕೂಡ ತಮ್ಮ ಮುಂದಿನ ಪೀಳಿಗೆಗೆ ಎಜುಕೇಷನನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ, ಅದು ಧಾರ್ಮಿಕ ಕ್ಷೇತ್ರದಲ್ಲೂ ಹಾಗೇನೆ, ಹಾಗೂ ಇನ್ನು ಅವರಿಗೆ ಯಾವ ಕೋರ್ಸ್ಗಳನ್ನು ಮಾಡಬೇಕು, ಅವರನ್ನು ಸಮಾಜದಲ್ಲಿ ಒಂದು ವ್ಯಕ್ತಿಯನ್ನಾಗಿ ಮೂಡಿಸಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಕುಟುಂಬ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಉತ್ತಮ ರೀತಿಯಲ್ಲಿ ಅವರನ್ನು ಈ ಸಮಾಜದ ಒಬ್ಬ ಮುಖ್ಯ ವಾಹಿನಿಗೆ ತರ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದೆ. ಧಾರ್ಮಿಕವಾಗಿಯೂ ಲೌಕಿಕವಾಗಿಯೂ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಜನರನ್ನು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಒಬ್ಬ ವ್ಯಕ್ತಿಯಾಗಿ ಹೋಗಬೇಕು ಅಂತಕ್ಕಂಥದ್ದನ್ನು ಈ ಕುಟುಂಬ ಬಹಳಷ್ಟು ಮರ್ಯಾದಸ್ಥ ಕುಟುಂಬವಾಗಿ ಒಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ರೂಪಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಈ ಕುಟುಂಬ ಸಮಾಜಕ್ಕೆ ಅರ್ಪಿಸಿದೆ. ಹಾಗಾಗಿ ಈ ಒಂದು ಸಮಾಜವು ಉತ್ತಮ ರೀತಿಯಲ್ಲಿ ಇನ್ನೂ ಬರ್ತಕ್ಕಂಥ ತಲೆಮಾರುಗಳು ಒಂದು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಹೊಂದಿದೆ. ಪ್ರೀತಿಯ ಬಾಂಧವರೇ, ಇವತ್ತು ನಡೆಯುವಂತಹ ಸಾಂಬಾರ್ ತೋಟದ ಕುಟುಂಬದ ಮಹಾ ಸಂಗಮದಲ್ಲಿ ಬಹಳ ಸಂತೋಷವಾಗ್ತಾ ಇದೆ. ಈ ಸುಂದರವಾದ ನಿಮಿಷವನ್ನು
ಆನಂದಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾನು ಇದರ ಕಾರಣಕರ್ತರಾದ ನಮ್ಮ ಅಜ್ಜ ಮತ್ತು ಅಜ್ಜಿಯವರ ಆ ಒಂದು ಸ್ಮರಣೆಯನ್ನು ಸ್ಮರಿಸುತ್ತಾ ಅಹಮದ್ ಅಜ್ಜ ಮತ್ತು ಬೀಚಮ್ಮ ಎಂಬವರ ಮಕ್ಕಳು ಮೊಮ್ಮಕ್ಕಳು ಸೇರಿದಂಥ ಈ ಮಹಾ ಸಂಗಮದಲ್ಲಿ ಇಷ್ಟೊಂದು ಸುಂದರವಾಗಿ ಬೆಳೆಯಲಿಕ್ಕೆ ಕಾರಣಕರ್ತರು ಎಷ್ಟೊಂದು ಒಂದು ಮರ್ಯಾದೆಯನ್ನು ಈ ಕುಟುಂಬವನ್ನು ಕಾಪಾಡುತ್ತಾ ಬಂದಂಥ ಆ ಒಂದು ಕಾರಣದಿಂದ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ನಾವು ಸಂಬರ್ ತೋಟದ ಮಕ್ಕಳು, ಸಂಬರ್ ತೋಟದ ಎಲ್ಲ ಪುಟಾಣಿಗಳು, ಮಕ್ಕಳು, ತಾಯಂದರು, ಚಿಕ್ಕಮ್ಮಂದಿರು ಎಲ್ಲ ಸಂಭ್ರಮಿಸ್ತಾ ಇರಲಿಕ್ಕೆ ಕಾರಣಕರ್ತರು ನಮ್ಮ ಅಜ್ಜರಾಗಿರ್ತಾರೆ. ಅಹಮದ್ ಅಜ್ಜ ಎಂಬ ಆ ಮಹಾ ವ್ಯಕ್ತಿತ್ವ, ಆ ವ್ಯಕ್ತಿತ್ವದಿಂದ ಕಾರಣದಿಂದ ನಾವು ಇವತ್ತು ಸಂಭ್ರಮಿಸ್ತಾ ಇದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತ್ಯವನ್ನು ಪರಿಶುದ್ಧನಾದ ರಬ್ಬು ಅಲ್ಲಾಹು ನೀಡಲಿ ಅಂತ ನಾನು ಅವನ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ಅದು ಮಾತ್ರವಲ್ಲ, ಅವರ ಆತ್ಮ ಬಹಳ ಸಂತೋಷ ಪಡ್ತಾ ಇರ್ಬೋದು ಇವತ್ತು. ಯಾಕಂದರೆ ಬಹಳಷ್ಟು ವರ್ಷಗಳಿಂದ ಪರಿಚಯ ಇಲ್ಲದ ಈ ಕುಟುಂಬದ ಒಂದೇ ಬೇರು ಇವತ್ತು ಒಂದಾಗಿ ತಮ್ಮ ಆನಂದವನ್ನು ಇಲ್ಲಿ ಆನಂದಿಸ್ತಾ ಇರುವುದನ್ನು ನೋಡ್ತಾ ಇರುವಾಗ ಅವರ ಆತ್ಮವು ಬಹಳ ಸಂತೋಷ ಪಡ್ತಾ ಇರ್ಬೋದು. ಆದ್ದರಿಂದ ಎಲ್ಲರಿಗೂ, ಬಂದವರಿಗೆ ಮತ್ತು ಈ ಕುಟುಂಬದವರೆಲ್ಲರಿಗೂ ದೀರ್ಘಾಯುಷು ಮತ್ತು ಇಹಪರ ವಿಜಯಗಳನ್ನು ಅಲ್ಲಾಹು ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತಾ ಅಸ್ಸಲಾಮು ಅಲೈಕುಂ.